SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಜನನಾಯಕನು ಒಂದು ಹುಟ್ಟಿದ್ವಲ್ಲ, ಒಂದು ವಾರ ಮೊದಲೇ ಒಂದು ಶೋ ಬಿಡಿಸಿದ್ದು ಎಲ್ಲ ಫುಲ್ ಆಗಿತ್ತು. ಎಲ್ಲ ರಿಟರ್ನ್ ಕೊಟ್ಟು ವಾಪಸ್ ಇಲ್ಲಿ ಆಗೋದು ಆ ಟೈಮಲ್ಲೇ ಬಂದಿದ್ರೆ, ಮುಂದೆ ಬಂದಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಕಮ್ಮಿ ಆಯ್ತು ಸ್ವಲ್ಪ. ಆಗಿನಗಿಂತ ಆವಾಗ 1800 ರೂಪಾಯಿಗಾದ್ರು ಜನ ನುಗ್ಲು ತಗೊಳಕ್ಕೆ ಟಿಕೆಟ್ನ. ಆವಾಗ ಕೊಡಿ ಟಿಕೆಟು ಅಂತ ಇಲ್ಲಿಂದನೂ ತೊಗೊಂಡೋಗಿದ್ರು, ಆನ್ಲೈನಲ್ಲೂ ಬುಕ್ ಮಾಡಿದರು, ಇಲ್ಲೂ ರಿಟರ್ನ್ ಕೊಟ್ಟು ಟಿಕೆಟ್ ವಾಪಸ್ ಇಸ್ಕೊಂಡು ಅಲ್ಲಿ ಬುಕ್ ಮೈ ಶೋನವ್ರಿಗೂ ಹೇಳ್ಬಿಟ್ಟು 6 ಲಕ್ಷ ಚಿಲ್ಲರೆ ಆಗಿತ್ತು. ಅವರು ರಿಟರ್ನ್ಸ್ ಕೊಟ್ಟರು, ಟಿಕೆಟ್ಸ್ ದುಡ್ಡು ಅಮೌಂಟ್ ಎಲ್ಲ ಅವ್ರ ಅಕೌಂಟ್ಗೆ ರೀಫಂಡ್ ಕೊಟ್ಟರು. ಇವಾಗ ಸರ್ ಒಂದು 10-12 ಜನ ಬಂದರೆ ಥಿಯೇಟ್ರಿಗೆ ಬಟ್ ವರ್ಕೌಟ್ ಆಗುತ್ತಾ ನೆಟ್ಸೋಕ್ಕೆ? ಆಗಲ್ಲ. ಆದರೆ ತಿರ್ಗಿ ನಾವು ಶೋ ಕೊಡಲಿಲ್ಲ ಅಂದರೆ ತಿರ್ಗಿ ನೆಕ್ಸ್ಟ್ ಅದು ಬರಲ್ವಲ್ಲ. ನಾವು 10 ಜನ 12 ಜನ ಬರ್ತಾರೆ, ವಾಪಸ್ ಕಳಿಸ್ತೀವಿ. ನೋಡಿ ಜನ ಇಲ್ವಲ್ಲ ಅಂತ ವಾಪಸ್ ಕಳಿಸ್ಬಿಟ್ರೆ ತಿರ್ಗಿ ನೆಕ್ಸ್ಟ್ ಶೋಗೆ ಅವ್ರು ಬರೋದೇ ಇಲ್ಲ. ಹಿಂಗೆ ತಿರ್ಗಿ ವಾಪಸ್ ಬಂದು ವಾಪಸ್ ಬರೋಕ್ಕೆ ನಾವು ಯಾಕೆ ಹೋಗಬೇಕು ಚಿತ್ರಮಂದಿರಕ್ಕೆ, ಥಿಯೇಟ್ರಿಗೆ ಯಾಕೆ ಹೋಗಬೇಕು, ಬೇಡ ಅಂದ್ಬಿಟ್ಟು ಬರೋದೇ ಇಲ್ಲ. ಆದ್ದರಿಂದ ನಾವು 10 ಜನದ ಮೇಲೆ ಆದರೆ ಶೋ ಕೊಡ್ತೀವಿ. ಸ್ಟಾರ್ಗಳ ಸಿನಿಮಾ ಬಗ್ಗೆ ಯಶೋರ್ ಬಿಟ್ಟರೆ ದಿರ್ವಾಸರ್ಜಿ ಮತ್ತೆ ಯಾವ ಸಿನಿಮಾ ಇಲ್ಲ ಇವಾಗ? ಅದು ಇನ್ಯಾವು ಇಲ್ವಲ್ಲ. ಯಾವುದಿದೆ? ಯಾವಿಲ್ಲ ಅಂತ ಯಾವಿಲ್ಲ. ಮಾರ್ಕು ಡೆವಿಲ್ ಆಯ್ತು. ಯಾವುದೋ ಅಂತ ಐತಂತಲ್ಲಪ್ಪ, ಕೇಡಿ ಹೇಳಿದ್ವಲ್ಲಪ್ಪ, ಧ್ರುವ ಸರ್ಜನ್ದೇ ಅದು. ಮಾರ್ಕು ಡೆವಿಲ್ ಮುಗೀತು. ಮುಗೀತಲ್ಲ ಅದು. ಆವಾಗಲೇ ಎರಡು ಒಂದೇ ಒಟ್ಟಿಗೆ ರಿಲೀಸ್ ಆಯ್ತಲ್ಲ. ನಾವು ಡೆವಿಲ್ ಹಾಕಿದ್ದು, ಮಾರ್ಕ್ ಹಾಕಿಲ್ಲ ರಿಲೀಸಲ್ಲಿ. ನಿಮ್ಗೆ ಹೋಯ್ತು. ಅದೇ ಒಂದೇ ವಾರ ಕಲೆಕ್ಷನ್ನು. ಎರಡನೇ ವಾರದಲ್ಲಿ ಬರೀ 3 ಲಕ್ಷ ಏನೋ ಆಯ್ತು ಅಷ್ಟೇ. ಫಸ್ಟ್ ವೀಕಲ್ಲಿ 27 ಲಕ್ಷ ಆಗಿದ್ದು, ಸೆಕೆಂಡ್ ವೀಕಲ್ಲಿ ಬರೀ 3 ಲಕ್ಷ ಆಯಿತು. ಆ ಥರ ಎಲ್ಲ ಚಿತ್ರಮಂದಿರಗಳಲ್ಲೂ ಥಿಯೇಟ್ರುಗಳಲ್ಲೂ ಹಾಕಿರ್ಬೇಕಾದಾಗ ಜನ ಒಂದೇ ವಾರದಲ್ಲೇ ಎಲ್ಲ ನೋಡ್ಬಿಡ್ತಾರೆ ಸಾಕಷ್ಟು. ಆಮೇಲೆ 2ನೇ ವಾರದಿಂದ ನಮ್ಮದೊಂದೇ ಅಂತಲ್ಲ, ಎಲ್ಲ ಕಡೆಯೂ ಡೆಲ್ ಆಗೇ ಆಯ್ತದೆ. ಮೆಜೆಸ್ಟಿಕ್ಕಲ್ಲೇನೋ ಫುಲ್ ಆಗ್ಬೋದು, ಇಲ್ಲೆಲ್ಲ ಏನು ರಶ್ ಆಗೋಲ್ಲ. ಸೆಕೆಂಡ್ ವೀಕಲ್ಲಿ ಪಿಕ್ಚರ್ ಚೆನ್ನಾಗದೆ ಅಂದರೆ, ಈಗ ಕಾಂತಾರ ಅವೆಲ್ಲ 3 ವಾರ 4 ವಾರ ಹೌಸ್ಫುಲ್ ಆಯ್ತು. ನಮ್ಮದ್ರಲ್ಲಿ 4ನೇ ವಾರದಲ್ಲೂ 8 ಹೌಸ್ಫುಲ್ ಆಗಿದೆ. ಒಳ್ಳೆ ಕಲೆಕ್ಷನು ಆಗಿದೆ. ಹಂಗೆ ಅದು ಒಂದೇ ಫಸ್ಟ್ ವೀಕಲ್ಲೇ 50 ಲಕ್ಷ ಆಯಿತು. ಇನ್ನು ಅದನ್ನು ಯಾವುದೂ ಫಿಲಮ್ ಮೀರಿಸಿಲ್ಲ ಅದನ್ನ. ಕಾಂತಾರ ಪಾರ್ಟ್ 2ನಲ್ಲಿ ಫಸ್ಟಲ್ಲೇನು ನಾವು ರೇಟ್ ಕಮ್ಮಿನೇ ಇಕ್ಕಿದ್ದು. ಈಗ ಇದು 150-200 ಇಟ್ಟಿದ್ದು ಯಾವುದೋ ಕಾಂತಾರ 2ಗೆ. ಇವಾಗ ಅದರಲ್ಲಿ ಚೆನ್ನಾಗಿ ಬಂದು ಕಲೆಕ್ಷನ್ 50 ಲಕ್ಷ ಆಯಿತು ಫಸ್ಟ್ ವೀಕಲ್ಲಿ. ನಮ್ಮದು ಒಂದೇ ಥಿಯೇಟ್ರಿಂದ. ಎಲ್ಲ ಥಿಯೇಟ್ರಲ್ಲೂ ಹಂಗೆ ಬಂದಿದೆ ಕಲೆಕ್ಷನ್. ಅವೆಲ್ಲ 50 ಲಕ್ಷದ ಮೇಲೇ. ನಮ್ಮದು ಒಂದೇ ಥಿಯೇಟ್ರ್ ಅಂತಲ್ಲ, ಹಾಕಿರೋ ಥಿಯೇಟ್ರ್ಗಳಲ್ಲೆಲ್ಲ 50 ಲಕ್ಷದ ಮೇಲೆ ಆಗಿದೆ. ಲಾಸ್ಟ್ ಇಯರ್ ಆಯ್ತಲ್ಲ 25ಕ್ಕೆ ಯಾವ್ದು ಸರ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ್ದು ನಿಮ್ಮ ಥಿಯೇಟ್ರಲ್ಲಿ? 25ರಲ್ಲಿ 2025ರಲ್ಲಿ ಅದೇ ಇದೇನೆ, ಕಾಂತಾರನೇ ಇರೋದೆ ಅದೇನೆ ಎಷ್ಟು. ಇನ್ನೇ ಯಾವುದು ಅವಾಗೆಲ್ಲ ರೇಟ್ಗಳು ಕಮ್ಮಿ ಇತ್ತಲ್ಲ, ಅಷ್ಟೊಂದು ಆಯ್ತಿರಲಿಲ್ಲ. ಈಗ ಯಾವ ಅಷ್ಟು ಇಲ್ಲ ಅಷ್ಟೇ. ಅದನ್ನೇ ಯಾವುದು ಮೀರಿಸಿಲ್ಲ. ಟ್ಯಾಕ್ಸಿಗೆ ನೋಡೋಣ, 50 ಲಕ್ಷದ ಮೇಲೆ ಆದರೆ ಅದು ಮೀರಿಸ್ತು ಅಂತ ಅರ್ಥ. ಒಂದು ವಾರದಲ್ಲಿ ನೋಡೋಣ, ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಜನಗಳ ಒಪಿನಿಯನು ನೋಡಲೇಬೇಕಂತ ಒಂಥರ ಹುಚ್ಚಿರ್ತದೆ ಜನಗಳಿಗೆ, ಒಂದು ಸರಿ ನೋಡಲೇಬೇಕು ಅಂತ. ಆದ್ದರಿಂದ ನೋಡೋಣ, ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನೀವು ಬರ್ತಾ ಇರ್ತೀರಲ್ಲ, ಹೇಳ್ತೀವಿ ಯಾವ ಥರ ಇದೆ ಕಲೆಕ್ಷನ್ನು ಹೆಂಗೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.